ನಿನ್ನೆ ಪ್ರೀತಿಸುವೆ ಭಾಗ 22. ಅದೊಂದು ಸುಂದರವಾಗಿರೋ ದೊಡ್ಡದಾದ ಐಷಾರಾಮಿ ಬಂಗಲೆ. ಅಲ್ಲಿ ಆಳುಕಾಳುಗಳಿಗೆ ಕೊರತೆ ಇಲ್ಲ. ಆ ಮನೆಯ ಯಜಮಾಂತಿ ಶಾಲಿನಿ ರೆಡ್ಡಿಗೆ ಯಾವುದಕ್ಕೂ ಕೊರತೆ ಇರಲಿಲ್ಲ. ಶ್ರೀಮಂತ ಗಂಡ, ಪ್ರೀತಿಯಿಂದ ನೋಡಿಕೊಳ್ಳುವ ಅತ್ತೆ ಮಾವ, 1 ವರ್ಷದ ಗಂಡು ಮಗ, ಇವ್ರನ್ನೆಲ್ಲ ಒಳಗೊಂಡ ಸುಂದರವಾದ ಸಂಸಾರ ಅವಳದ್ದು. ಗಂಡು ಮಗುವಿಗೆ ಚಿನ್ಮಯ್ ಅಂತ ಹೆಸರಿಟ್ಟಿದ್ರು. ಜಾಸ್ತಿಯಾಗಿ ಅತ್ತೆ ಮಾವ ಮಗುವಿನ ಜೊತೆಗೆ ಕಾಲ ಕಳೆಯುತ್ತಿದ್ಲು. ಎಲ್ಲ ಹೆಣ್ಣು ಮಕ್ಕಳಿಗೆ ಇರೋ ಆಸೆ ಥರ ಇವಳಿಗೂ ತನ್ನ ಗಂಡ ತನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕು ಅನ್ನೋ ಆಸೆ ಇದ್ದಿತ್ತು. ಆದರೆ ಇವಳ ಲೆಕ್ಕಾಚಾರ ಎಲ್ಲ ಉಲ್ಟಾ ಆಗಿದ್ದಿತ್ತು. ಮದುವೆಯಾದ ಹೊಸರಲ್ಲಿ ಗಂಡ ತನ್ನನ್ನು ತುಂಬಾನೇ ಪ್ರೀತಿ ಮಾಡುತ್ತಾನೆ ಅಂತ ಅಂದ್ಕೊಂಡಿದ್ಲು. ಆದ್ರೆ ಅವಳು ಗಂಡನಿಗೆ ಬರೀ ದುಡ್ಡು ಮಾಡೋ ವಿಷಯದ ಕಡೆನೇ ಗಮನ ಹೋಗ್ತಾ ಇತ್ತು. ಅವಳು ಅವನಿಗೆ ಬರೀ ಹೆಸರಿಗೆ ಮಾತ್ರ ಹೆಂಡತಿಯಾಗಿದ್ಲು. ಗಂಡನ ಪ್ರೀತಿ ಅರಸಿ ಬಂದವಳಿಗೆ ಪ್ರೀತಿ ಸಿಗದಾದಾಗ ಅವಳು ತನ್ನ ಮಗುವಿನಲ್ಲಿ ಆ ಪ್ರೀತಿಯನ್ನು ಕಾಣ್ತಾ ಇದ್ಲು. ಅಂದಹಾಗೆ ಇವನು ಬೇರೆ ಯಾರು ಅಲ್ಲ, ನಮ್ಮ ಕಥೆಯ ವಿಲನ್ ರಮಣ್ ರೆಡ್ಡಿ. ರಮಣ್ ರೆಡ್ಡಿ ಮನೆ ವರಾಂಡದಲ್ಲಿ ಕುಳಿತು ಟೀ ಕುಡಿತಾ ಇದ್ನು. ಆಗ ಅವನಿಗೆ ಅನ್ನೋನ್ ನಂಬರಿಂದ ಕಾಲ್ ಬಂದಾಗ ಕಾಲ್ ರಿಸೀವ್ ಮಾಡಿದವನು ಮಾತಾಡತೊಡಗಿದನು. ಹಲೋ ಹಲೋ ಸರ್, ನೀವು ರಮಣ್ ರೆಡ್ಡಿ ಅಲ್ವಾ? ಹೌದು, ಏನು ವಿಷಯ, ನೀನು ಯಾರು? ಅವನು ಆಕೆಯನ್ನು ಏಕವಚನದಲ್ಲಿ ಮಾತನಾಡಿಸಿದಾಗ ಅವಳ ಮುಖವನ್ನು ಒಂಥರ ಮಾಡಿಕೊಂಡು, ಏನಿವನು ಏಕವಚನದಲ್ಲಿ ಮಾತಾಡಿಸ್ತಾ ಇದ್ದಾನೆ, ರೆಸ್ಪೆಕ್ಟ್ ಕೊಡೋಕ್ಕೆ ಏನು ದಾಡಿ ಇವನಿಗೆ? ಇರಲಿ, ನನ್ನ ಕೆಲಸ ಆಗಬೇಕು, ಅವನು ಹೇಗಾದರೂ ಮಾತಾಡಲಿ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತೊಡಗಿದ್ಲು. ಆಗ ಅವನು, ಯಾರಮ್ಮ ನೀನು, ಏನಕ್ಕೆ ಕಾಲ್ ಮಾಡಿದ್ಯಾ, ಮೊದಲು ಅದನ್ನು ಬಗಳು. ಸರ್, ನನ್ನ ಹೆಸರು ಛಾಯಾ ಅಂತ. ಅದಕ್ಕೆ ನಾನು ಏನು ಮಾಡಬೇಕು? ಸರ್, ನನಗೆ ರಾಘವನ್ ಬಗ್ಗೆ ಏನೋ ಹೇಳೋಕ್ಕಿದೆ. ರಾಘವನ್ ಹೆಸರು ಕೇಳ್ತಿಲ್ಲ ಅವನ ಕಿವಿ ನೆಟ್ಟಗಾಗತೊಡಗಿತ್ತು. ಏನು, ರಾಘವನ್ ಬಗ್ಗೆನಾ? ಏನು ಹೇಳಬೇಕಂತ ಅಂದ್ಕೊಂಡಿದ್ಯಾ, ಅದನ್ನು ಬೇಗ ಹೇಳು. ಸರ್, ಅವನು ನನಗೂ ಶತ್ರು, ನಿಮಗೂ ಶತ್ರು. ನಾವಿಬ್ಬರು ಕೈ ಜೋಡಿಸಿದ್ರೆ ಹೇಗೆ? ನಾವಿಬ್ಬರು ಸೇರಿ ಅವನು ಬರ್ಬದಿಗೆ ಮುಹೂರ್ತ ಇಡ್ಬೋದಲ್ವ ಸರ್? ಅವನನ್ನು ಬರ್ಬದ್ ಮಾಡಲು ನಾನೊಬ್ಬನೇ ಸಾಕು. ನನಗೆ ಹೆಂಗಸರ ಜೊತೆ ಕೈ ಜೋಡಿಸುವ ಅವಶ್ಯಕತೆ ಇಲ್ಲ. ಅದು ಹಾಗಲ್ಲ ಸರ್, ನನಗೆ ಅವನ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಗೊತ್ತಿದೆ. ಅದನ್ನು ನೀವು ತಿಳಿದುಕೊಂಡ್ರೆ ನಿಮಗೆ ಶಾಕ್ ಆಗುತ್ತೆ. ಅವಾಗಿನಿಂದ ನನಗೆ ಅದು ಗೊತ್ತು ಇದು ಗೊತ್ತು ಅಂತ ಹೇಳ್ತಾನೆ ಇದೆಯಾ? ಅದೇನು ಅಂತ ಸರಿಯಾಗಿ ಬೊಗಳು ಬದಲು. ಸರ್, ಅವನೊಬ್ಬ ಮೆಂಟಲ್ ಪೇಷಂಟ್. ಅವನಿಗೆ ಮೆಡಿಸಿನ್ ಚಾಲೂ ಇದೆ. ಅವನು ಮೊದಲು ನನ್ನನ್ನು ಪ್ರೀತಿಸ್ತಾ ಇದ್ದ. ನಾನು ಅವನನ್ನು ಬಿಟ್ಟು ಬೇರೆ ಮದುವೆ ಆಗಿದ್ದಕ್ಕೆ ನನ್ನ ನೆನಪಿನಲ್ಲಿ ಹುಚ್ಚನಾಗಿ ಹುಟ್ಟಿದ್ದ. ಹುಚ್ಚು ಜೋರಾಗಿ ಬೀದಿ ಬಿದ್ದು ಅಲೆಯುತ್ತಿದ್ದಂತೆ ಸರ್. ಅವನ ಫ್ರೆಂಡ್ ಒಬ್ಬ ಅವನನ್ನು ಸೇವ್ ಮಾಡಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಸಿ ಈ ಲೆವೆಲ್ಗೆ ತಂದಿರೋದು. IAS ಆಫೀಸರ್ ಆಗಿದ್ದೀನಿ ಅಂತ ತುಂಬಾ ಮೆರೀತಾ ಇದ್ದಾನೆ. ನನ್ನನ್ನೇ ಅವಮಾನಿಸ್ತಾನೆ. ಅದಕ್ಕೆ ಅವನಿಗೆ ಏನಾದರೂ ಮಾಡಬೇಕಂತ ನಿಮಗೆ ಕಾಲ್ ಮಾಡಿದ್ದು. ನೀನು ಹೇಳ್ತಾ ಇರೋದೆಲ್ಲ ನಿಜ ತಾನೆ? ವಿಷಯ ಇಷ್ಟೊಂದು ಇದೆ ಅಂತ ಗೊತ್ತೇ ಇರಲಿಲ್ಲ. ಇನ್ನೊಂದ್ಸಲ ಅವನ ತಲೆನ ಹೇಗೆ ಕಳಿಸ್ಬೇಕಂತ ನನಗೆ ಚೆನ್ನಾಗೇ ಗೊತ್ತು. ಏನಾದರೂ ಹೆಲ್ಪ್ ಬೇಕಿದ್ರೆ ನಾನೇ ಕಾಲ್ ಮಾಡ್ತೀನಿ, ನೀನಾಗಿ ನನಗೆ ಕಾಲ್ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಟ್ನು. ಅವಳಿಗೆ ಅವನ ಸ್ವಭಾವ ವಿಚಿತ್ರವೆನಿಸಿತು. ಕೋಪದಿಂದ, ಏನಾದರೂ ಹೆಲ್ಪ್ ಬೇಕಿದ್ರೆ ಅವನೇ ಕಾಲ್ ಮಾಡ್ತಾನಂತೆ, ನಾನು ಕಾಲ್ ಮಾಡಬಾರ್ದಂತೆ. ಇವನೇನು ದೊಡ್ಡ PM ಥರ ಆಡ್ತಾನೆ. ಇವನಿಂದ ನನಗೆ ಕೆಲಸ ಆಗಬೇಕು. ನನ್ನ ಬೇಳೆ ಬೇಯಬೇಕಂದ್ರೆ ನಾನು ಇವನ ತಾಳಕ್ಕೆ ತಕ್ಕ ಹಾಗೆ ಕುಣಿಯಲೇಬೇಕು. ಒಟ್ಟಿನಲ್ಲಿ ರಾಘವ್ ಮತ್ತು ಕಾವ್ಯ ಚೆನ್ನಾಗಿರಬಾರ್ದು. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ತನಗೆ ತಾನೇ ಮಾತಾಡಿಕೊಳ್ಳತೊಡಗಿದ್ಲು. ಛಾಯಳ ಜೊತೆ ಮಾತನಾಡ್ತಾ ರಮಣ್ ರೆಡ್ಡಿಯ ಮನಸ್ಸು ಖುಷಿಯಿಂದ ನಲಿದಾಡ್ತಾ ಇತ್ತು. ತನ್ನ PAನನ್ನು ಕರೆದು, ದಿಲೀಪ್, ಒಂದು ಗುಡ್ ನ್ಯೂಸ್ ಇದೆ, ನೀನು ಕೇಳಿದ್ರೆ ತುಂಬಾ ಖುಷಿ ಪಡ್ತೀಯ. ಏನು ಬಾಸ್ ಅದು ಅಷ್ಟೊಂದು ಖುಷಿಯಾಗಿರೋ ವಿಷಯ? ಆ DC ಇದ್ದಾನೆ ಅಲ್ವಾ, ಅವನ ಎಕ್ಸ್ ಲವರ್ ಕಾಲ್ ಮಾಡಿದ್ಲು. ಯಾಕೆ ಬಾಸ್ ಕಾಲ್ ಮಾಡಿದ್ದು? ಸ್ವಲ್ಪ ಸಮಾಧಾನ ದಿಲೀಪ್, ನನ್ನ ಮಾತನ್ನು ಸರಿಯಾಗಿ ಕೇಳಿಸ್ಕೊ, ಮಧ್ಯದಲ್ಲಿ ಅಡ್ಬಾಯಿ ಹಾಕಬೇಡ. ಸಾರಿ ಬಾಸ್, ಈಗ ಹೇಳಿ ಏನು ವಿಷಯ ಅಂತ. ಆ DC ಲವ್ ಮಾಡಿ ಮೆಂಟಲ್ ಆಗಿದ್ದಂತೆ. ಪ್ರೀತಿಸಿದವಳು ಬೇರೆ ಮದುವೆ ಆದ್ಲಂತ ಹುಚ್ಚನಾಗಿ ಬೀದಿ ಅಲೆದಿದ್ನಂತೆ.
ಈಗ ಟ್ರೀಟ್ಮೆಂಟ್ ತಗೊಂಡು ಸರಿಯಾಗಿದ್ದಾನೆ. ಹೌದಾ ಬಾಸ್? ಇದರಿಂದ ನಮಗೇನು ಲಾಭ ಬಾಸ್? ನಮಗೆ ತುಂಬಾ ಲಾಭ ಇದೆ ದಿಲೀಪ್. ಅವನು ಮತ್ತೆ ಹುಚ್ಚಿಡಿಸ್ಬೇಕು. ಆ ಥರ ಏನಾದರೂ ಪ್ಲ್ಯಾನ್ ಮಾಡಬೇಕು. ಅವನು ಮತ್ತೆ ಹುಚ್ಚಿಡಿಸೋ ಹಾಗೆ ಮಾಡಿದರೆ ಅವನ ಕೆಲಸ ಹೋಗುತ್ತೆ. ಆಮೇಲೆ ಇಲ್ಲಿ ಹೊಸ DC ಬರ್ತಾನೆ. ಅವನಿಂದ ನಮ್ಮ ಎಲ್ಲ ಕೆಲಸಗಳನ್ನು ಮಾಡಿಸಿದ್ರಾಯ್ತು. ಗ್ರೇಟ್ ಬಾಸ್, ನಿಮ್ಮ ಥಿಂಕಿಂಗ್ ಲೆವೆಲೇ ನೆಕ್ಸ್ಟ್ ಲೆವೆಲ್. ನಿಮಗೆ ಸರಿಸಾಟಿ ಯಾರೂ ಇಲ್ಲ ಬಾಸ್. ಅವ್ರುಗಳ ಮಾತನ್ನು ಕೇಳಿಸಿಕೊಂಡ ಶಾಲಿನಿ ಅವರ ಹತ್ತಿರ ಬಂದು ತನ್ನ ಗಂಡನ ಪ್ರಶ್ನಿಸತೊಡಗುತ್ತಾಳೆ. ಯಾಕ್ರಿ ಈ ಥರ ಮಾಡ್ತೀರಾ? ಸಂತೋಷವಾಗಿರೋ ಸಂಸಾರನ ಯಾಕ್ರಿ ಹೊಡಿತೀರಾ? ನಮಗೂ ಒಬ್ಬ ಮಗ ಇದ್ದಾನೆ ಅಲ್ವರಿ. ನೀವು ಮಾಡೋ ಕೆಟ್ಟ ಕೆಲಸದಿಂದ ನಮ್ಮ ಮಗನಿಗೆ ಏನಾದರೂ ತೊಂದರೆ ಆದರೆ ಏನು ಮಾಡೋದು? ಈ ಕೆಟ್ಟ ಕೆಲಸಗಳನ್ನು ಬಿಟ್ಟು ಒಳ್ಳೆಯವರಾಗ್ರಿ. ಸಾಕು, ಮುಚ್ಚೆ ಬಾಯಿ, ಅತಿಯಾಗಿ ಆಡಬೇಡ. ನನ್ನ ವಿಷಯದಲ್ಲಿ ಮೂಗು ತೂರಿಸ್ಕೊಂಡು ಬಂದರೆ ಚೆನ್ನಾಗಿರಲ್ಲ ನೋಡು. ಹೋಗಿ ಒಳಗಡೆ ಏನಾದರೂ ಅಡುಗೆ ಕೆಲಸ ಇದ್ದರೆ ಅದನ್ನು ಮಾಡ್ಕೊಂಡು ಬಿದ್ದಿರು. ಅದನ್ನು ಬಿಟ್ಟು ನನ್ನ ವಿಷಯಕ್ಕೆ ಬಂದರೆ ಚೆನ್ನಾಗಿರಲ್ಲ. ಇಷ್ಟು ಹೇಳಿದ್ರು ಏನು ಕಂಬದ ಥರ ಹಾಗೆ ನಿಂತಿದ್ಯಾ? ಹೋಗಿ ಒಳಗೆ ಎಂದು ಜೋರಾಗಿ ಗದರಿದಾಗ ಶಾಲಿನಿ ಬೇಜಾರಿನಿಂದ ತನ್ನ ರೂಮ್ಗೆ ಹೋದ್ಲು. ಅಳುತ್ತಾ, ಇವ್ರಿಗೆ ನಾನು ಹೇಳೋದು ಯಾಕೆ ಅರ್ಥ ಆಗ್ತಾ ಇಲ್ಲ? ಇವರಿಂದ ಒಂದು ಸಂಸಾರ ಹಾಳಾಗೋದು ಎಷ್ಟು ಸರಿ? ಕೆಟ್ಟ ಕೆಲಸ ಮಾಡಿ ಮಾಡಿ ಇವರಿಗೆ ಅಭ್ಯಾಸವಾಗಿಬಿಟ್ಟಿದೆ. ಇವ್ರನ್ನ ಸರಿದಾರಿಗೆ ತರುವುದು ನನ್ನ ಕೈಯಲ್ಲಂತೂ ಖಂಡಿತ ಸಾಧ್ಯ ಇಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಅದು ಯಾರು ಮನೆ ಹಾಳು ಮಾಡಿಕೊಂಡು ಹೊರಟಿದ್ದಾರೋ ನಾ ಕಾಣೆ. ಇವ್ರು ಮಾಡೋ ಕೆಟ್ಟ ಕೆಲಸದಿಂದ ನನ್ನ ಮಗನಿಗೆ ಏನಾದರೂ ಆಗದಿದ್ದರೆ ಸಾಕು ಅಂತ ಅಂದುಕೊಳ್ಳುತ್ತಾ ವಿಷಾದ ಪಟ್ಟುಕೊಂಡಳು. ರಾಘವ್ ಮತ್ತು ಕಾವೇಳಿಗೆ ಮದುವೆಯಾಗಿ ಇಂದಿಗೆ 4 ತಿಂಗಳು ಕಳೆದಿತ್ತು. ಇವರಿಬ್ಬರು ತುಂಬಾ ಸಂತೋಷದಿಂದ ಅನ್ಯೋನ್ಯವಾಗಿ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ರು. ಈ 4 ತಿಂಗಳಲ್ಲಿ ರಮಣ್ ರೆಡ್ಡಿ ಛಾಯಳ ಜೊತೆ ಸೇರ್ಕೊಂಡು ರಾಘವನ್ಗೆ ತೊಂದರೆ ಕೊಡಲು ತುಂಬಾನೇ ಪ್ರಯತ್ನಿಸಿದ್ನು. ಆದ್ರೆ ಅವರು ಯಾವ ಪ್ರಯತ್ನಗಳು ಕೂಡ ಸಕ್ಸಸ್ ಆಗಲಿಲ್ಲ. ಒಂದು ಮುಂಜಾನೆ ಹೊತ್ತು ಕಾವ್ಯ ಆಗತಾನೆ ತಿಂಡಿ ತಿಂದು ಮನೆಯ ವರಾಂಡದಲ್ಲಿ ಕುಳಿತಿದ್ಲು. ಯಾಕೋ ಅವಳಿಗೆ ಹೊಟ್ಟೆಯಲ್ಲಿ ತಳಮಳ ಶುರುವಾಗತೊಡಗಿತು. ವಾಂತಿ ಬರೋ ಥರ ಆಯಿತು. ಕೂಡಲೇ ಅಲ್ಲಿಂದ ಓಡಿ ಹೋಗಿ ವಾಶ್ರೂಮ್ಗೆ ಹೋದ್ಲು. ಒಂದೇ ಸಮನೆ ವಾಂತಿ ಮಾಡತೊಡಗಿದ್ಲು. ಮನೆಯಲ್ಲಿದ್ದವರಿಗೆಲ್ಲ ಗಾಬರಿಯಾಗತೊಡಗಿತ್ತು. ರಾಘವನಂತೂ ಗಾಬರಿಯಿಂದ ಬಾಗಿಲು ಬಡಿಯತೊಡಗಿದನು. ಏನಾಯ್ತು ಕಾವ್ಯ, ಬಾಗಿಲು ತೆಗೆಯೇ ಅಂತ ಭಯದಿಂದ ಜೋರಾಗಿ ಬಾಗಿಲು ಬಡಿಯತೊಡಗಿದನು. ಬಾಗಿಲು ತೆಗೆದ ಕಾವ್ಯ ಅವನನ್ನು ನೋಡಿದಾಗ ಅವನು ಗಾಬರಿಯಿಂದ ಅವಳ ಕೈ ಹಿಡಿದು, ಏನಾಯ್ತು, ಯಾಕೆ ವಾಂತಿ ಮಾಡ್ತಾ ಇದ್ಯಾ, ನಡಿ ಡಾಕ್ಟರ್ ಹತ್ತಿರ ಹೋಗೋಣ ಅಂತ ಹೇಳ್ತಾ ಇದ್ದಾಗ ಅವನ ತಾಯಿ ಅಲ್ಲಿಗೆ ಬಂದು, ಏನಾಗಿರಲ್ಲ ಕಣೋ, ನೀನು ಅಪ್ಪ ಆಗ್ತಿರ್ಬೇಕು, ಅದಕ್ಕೆ ವಾಂತಿ ಮಾಡ್ತಾ ಇದ್ದಾಳೆ. ತಾಯಿಯ ಮಾತು ಕೇಳಿ ಅವನು ಖುಷಿಯಿಂದ ಅವಳನ್ನು ಒಂದೇ ಸಮನೆ ಅಪ್ಪಿಕೊಂಡನು. ಕಾವೇಳ ಖುಷಿಗಂತೂ ಕೊನೆಯೇ ಇಲ್ಲದಾಯ್ತು. ನಾಚಿಕೊಂಡವಳು, ರೀ ಅತ್ತೆ ಇದ್ದಾರೆ ಬಿಡ್ರಿ ಅಂತ ಹೇಳಿದಾಗ ಅವನು ಖುಷಿಯನ್ನು ಕಂಟ್ರೋಲ್ ಮಾಡಿಕೊಂಡು, ಅಮ್ಮ ನೀವು ಹೇಳ್ತಾ ಇರೋದು ನಿಜನಾ? ನಿಜನೇ ಇರುತ್ತೆ ಕಣೋ, ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬನ್ನಿ. ಅವರು ಅಷ್ಟು ಹೇಳೋದೇ ತಡ, ಅವನು ಕೂಡಲೇ ಹಾಸ್ಪಿಟಲ್ಗೆ ಹೋಗಲು ರೆಡಿ ಆದನು. ಆಗ ಸುಶೀಲಾ ಅವರು, ಯಾಕಪ್ಪ ಇಷ್ಟೊಂದು ಅವಸರ ಪಡ್ತಾ ಇದೆಯಾ, ಈಗ ಯಾವ ಡಾಕ್ಟರ್ ಇದ್ದಾರಂತ ಹೊರಟಿದ್ಯಾ, ಸ್ವಲ್ಪ ಹೊತ್ತಿರೋ ಆಮೇಲೆ ಹೋದ್ರೆ ಆಯ್ತು. ಆಯ್ತು ಅತ್ತೆ ಅಂತ ಹೇಳಿದ ಅವನಿಗೆ ಖುಷಿ ತಡೆದುಕೊಳ್ಳಕ್ಕೆ ಆಗದೆ ಕೂಡಲೇ ತನ್ನ ರೂಮ್ಗೆ ಹೋದ್ನು. ಸುಶೀಲಾ ಅವರು ಕಾವೇಳ ಹತ್ರ ಬಂದವಳನ್ನು ಅಪ್ಪಿಕೊಂಡ್ರು. ಅಮ್ಮ ನಾನು ತಾಯಿ ಆಗ್ತಾ ಇದ್ದೀನಾ, ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ಬನ್ನಿ, ಅವಾಗ ಗೊತ್ತಾಗುತ್ತೆ. ಹೋಗಿ ನಿನ್ ಗಂಡ ನಿನ್ಗೋಸ್ಕರ ಕಾಯ್ತಾ ಇದ್ದಾನೆ ಅಂತ ಹೇಳಿದಾಗ ಅವಳು ನಾಚಿಕೊಂಡು ಆಯ್ತು ಅಮ್ಮ ಅಂತ ಹೇಳಿ ತನ್ನ ರೂಮ್ಗೆ ಹೋದ್ಲು. ಅವಳ ರೂಮಿಗೆ ಬಂದಾಗ ರಾಘವ್ ಅವಳ ಕೈ ಹಿಡಿದು ಖುಷಿಯಿಂದ ಒಂದು ಸುತ್ತು ತಿರುಗಿದ್ದನು. ರೀ ನಿಧಾನ ರೀ, ನಮ್ಮ ಪಾಪಗೆ ಏನಾದ್ರೂ ಆಗ್ಬಿಟ್ರೆ. ಅವಳು ಮಾತು ಕೇಳ ಅವಳನ್ನು ಬೀಗಿ ತಪ್ಪಿ, ಆತರ ಹೇಳ್ಬೇಡ, ತುಂಬಾ ಖುಷಿಯಲ್ಲಿದ್ದೀನಿ, ನೀನ್ ನನ್ನ ಬಾಳಿನ ಅದೃಷ್ಟ ದೇವತೆ, ನಿನ್ನಿಂದಾಗಿ ನಾನು ಸುಖ ಕಾಣುವಾಗ ಆಯ್ತು. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ನನ್ನ ಈ ಖುಷಿಗೆ ಯಾರ ದೃಷ್ಟಿ ಕೂಡ ಬೀಳದೇ ಇರಲಿ. ನೀನು ನನ್ನ ಲೈಫಲ್ಲಿ ಬಂದು ಇಷ್ಟೊಂದು ಖುಷಿ ಕೊಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ.
ಈ ನನ್ನ ಪಾಪುಗೆ ಇನ್ನೊಂದು ಪಾಪ ಆಗ್ತಾ ಇದೆ ಅಂತ ಅವಳ ಮುಖವನ್ನು ತನ್ನ ಮುಖದ ಹತ್ತಿರ ತಂದು ಅವಳ ಕೆನ್ನೆಗೆ ಹೂ ಮುತ್ತ ನೀಡಿದನು. ನಾಚಿ ನೀರಾದ ಅವಳು, ಏನ್ರಿ ಇದು, ಇನ್ನೂ ನೀವು ರೊಮ್ಯಾನ್ಸ್ ಮಾಡೋದನ್ನು ಬಿಟ್ಟಿಲ್ವಾ? ನಮ್ಗೀಗ ಪಾಪ ಬರ್ತಿದೆ, ಇನ್ನಾದರೂ ಸ್ವಲ್ಪ ಡೀಸೆಂಟ್ ಆಗಿರಿ, ಈ ಥರ ಕೀಟ್ಲೆ ಮಾಡೋದನ್ನು ನಿಲ್ಲಿಸ್ಬಿಡಿ. ಪಾಪವಂದ್ರೆ ನಿನ್ನನ್ನು ಪ್ರೀತಿ ಮಾಡೋದನ್ನು ನಿಲ್ಲಿಸಕ್ಕಾಗತ್ತಾ? ನಿನ್ನನ್ನು ನೋಡಿದ್ರೆ ದಿನಾ ನಿನ್ಗೆ ಮುತ್ತು ಕೊಡ್ತಾನೆ ಇರ್ಬೇಕಂತ ಅನ್ಸುತ್ತೆ. ನಮಗೆ ಡಜನ್ ಗಟ್ಟಲೆ ಮಕ್ಕಳಾದ್ರೂ ಕೂಡ ನಾನು ನಿನ್ನನ್ನು ಪ್ರೀತಿ ಮಾಡೋದನ್ನು ಮಾತ್ರ ನಿಲ್ಲಿಸಲ್ಲ. ನಾನು ಹಣ್ಣು ಮುದುಕಾದ್ರೂ ಕೂಡ ನಿನ್ನನ್ನೇ ಪ್ರೀತಿಸ್ತಾ ಇರ್ತೀನಿ, ಹಾಗೆ ನಿನ್ಗೆ ಮುತ್ತು ಕೊಡ್ತಾನೆ ಇರ್ತೀನಿ. ಹೋಗ್ರಿ ನೀವು, ಸದಾಶಿವನ್ಗೆ ಒಂದೇ ಧ್ಯಾನಂತೆ, ಹಾಗೆ ನಿಮ್ಗೆ ಮುತ್ತು ಕೊಡುತ್ತೆ ಧ್ಯಾನ. ನಾವೀಗ ಹಾಸ್ಪಿಟಲ್ಗೆ ಹೋಗ್ಬೇಕು, ಆಮೇಲೆ ಗೊತ್ತಾಗುತ್ತೆ ವಿಷಯ ಏನು ಅಂತ. ನೀವೀಗ ಸ್ವಲ್ಪ ಸಮಾಧಾನವಾಗಿರಿ ಅಂತ ಗಂಡನನ್ನು ಸಮಾಧಾನ ಮಾಡ್ತೊಡಗಿದ್ಲು. ಕತೆ ಮುಂದುವರಿಯುವುದು. ರಾಘವ್ ಮತ್ತು ಕಾವ್ಯಳ ಮುಂದಿನ ಜೀವನ ಹೇಗಿರುತ್ತೆ ಅಂತ ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ನಿಮ್ಗೆ ಈ ಕತೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.